ಈಗ ಕದನ ವಿರಾಮದ ನಡುವೆ ಇರಾನ್ ವಿರುದ್ಧ ಇಸ್ರೇಲ್ ಆರೋಪವನ್ನ ಮಾಡ್ತಾ ಇದೆ. ಕದನ ವಿರಾಮ ಇದ್ರೂ ಕೂಡ ದಾಳಿ ಪ್ರತಿದಾಳಿ ಮುಂದುವರೆದಿದೆ ಅನ್ನುವಂಥದ್ರ ಬಗ್ಗೆ ಇದು ಸೂಚಿಸ್ತಾ ಇದೆ. ನೋಡಿ, ಇಸ್ರೇಲ್ ಮೇಲೆ ಮಿಸೈಲ್ ಡ್ರೋನ್ಗಳ ದಾಳಿ ಆಗ್ತಾ ಇದೆ. ಕ್ಲಸ್ಟರ್ ಬಾಂಬ್ಗಳ ಮೂಲಕವೂ ಕೂಡ ಇಸ್ರೇಲ್ ಮೇಲೆ ದಾಳಿ ಆಗಿದೆ ಅನ್ನುವಂಥದ್ದನ್ನ ಈಗ ಇಸ್ರೇಲ್ ಕ್ಲೇಮ್ ಮಾಡ್ತಾ ಇದೆ. ಅಂದ್ರೆ ಇರಾನ್ ಇದನ್ನ ಸ್ವಾಗತಿಸಿಲ್ಲ, ಇರಾನ್ ಇದಕ್ಕೆ ಬೆಲೆ ಕೊಡ್ತಾ ಇಲ್ಲ ಸೀಸ್ ಫೈರ್ಗೆ ಅನ್ನುವ ರೀತಿಯಲ್ಲಿ ಇಸ್ರೇಲ್ ಕೂಡ ಈಗ ಆರೋಪವನ್ನ ಮಾಡ್ತಾ ಇದೆ. ಇರಾನ್ನ ದಾಳಿಯಲ್ಲಿ 11 ಜನ ಗಾಯಗೊಂಡಿದ್ದಾರೆ. ಒಪ್ಪಂದ ಮಾಡಿಕೊಂಡ ಕೆಲವೇ ಗಂಟೆಗಳಲ್ಲಿ ಈ ರೀತಿಯಾಗಿ ಉಲ್ಲಂಘನೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಇಸ್ರೇಲ್ ಆರೋಪವನ್ನ ಮಾಡ್ತಾ ಇದೆ. ಎಸ್ ಹರೀಶ್, ನೀವು ಹೇಳ್ತಾ ಇದ್ರಿ ಈಗ ಈ ಸೀಸ್ ಫೈರ್ ಏನಿದೆ, ಕದನ ವಿರಾಮ ಈಗಾಗಲೇ ಎರಡೂ ರಾಷ್ಟ್ರಗಳಿಂದ, ಈಗ ಡೊನಾಲ್ಡ್ ಟ್ರಂಪ್ ಆಗಲಿ ಅಥವಾ ಅಗಾಚೆ ಆಗಲಿ ಎಲ್ಲರೂ ಕೂಡ ಹೇಳಿದ್ರು ಹೌದು ಈ ಕದನ ವಿರಾಮವನ್ನು ಒಪ್ಕೊಂಡಿದ್ದೀವಿ ಅಂತೇಳಿ. ಬಟ್ ದಾಳಿಗಳು ಇನ್ನೂ ಮುಂದುವರೆದಿದೆ ಅಂತೇಳಿ ಇಸ್ರೇಲ್ ಕ್ಲೇಮ್ ಮಾಡ್ತಾ ಇದೆ. ಹರೀಶ್, ಹೌದು ರೆಹಮಾನ್, ಇಲ್ಲಿ ಇರಾನ್ ಹಾಗೂ ಅಮೆರಿಕದ ನಡುವೆ ಒಪ್ಪಂದ ಆಗಿದೆ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಅವರು ಮೊದಲಿಗೆ ಘೋಷಣೆಯನ್ನ ಮಾಡ್ತಾರೆ. ನಂತರ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಕೂಡ ಇದನ್ನೇ ಘೋಷಣೆಯನ್ನ ಮಾಡ್ತಾರೆ. ಎರಡೂ ರಾಷ್ಟ್ರಗಳು ಕೂಡ ದಾಳಿ ಪ್ರತಿದಾಳಿಯನ್ನ ಮಾಡದೇ ಇರೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿವೆ. ಜೊತೆಗೆ ಈ ಒಂದು ಒಪ್ಪಂದದಲ್ಲಿ ಲೆಬನಾನ್ ಕೂಡ ಇದೆ. ಲೆಬನಾನ್ ಮೇಲೂ ಕೂಡ ಯಾವುದೇ ರೀತಿಯಾದಂತಹ ದಾಳಿ ಪ್ರತಿದಾಳಿಗಳು ಆಗಬಾರದು ಅನ್ನುವಂಥದ್ದನ್ನ ಶಹಬಾಜ್ ಶರೀಫ್ ಅವರು ಘೋಷಣೆಯನ್ನ ಮಾಡ್ತಾರೆ. ಇದಾದ ಬಳಿಕ ಇಸ್ರೇಲ್ ಇದನ್ನ ಒಪ್ಪೋದಿಲ್ಲ, ಅಸಮಾಧಾನವನ್ನು ವ್ಯಕ್ತಪಡಿಸುತ್ತೆ. ಮತ್ತೆ ಈ ಒಂದು ಮಾತುಕತೆಯಿಂದ ನಾವು ದೂರ ಇದ್ವಿ, ಮತ್ತೆ ಈ ಒಪ್ಪಂದ ಆಗಿರುವಂತಹದ್ದು ನಮಗೆ ಗೊತ್ತೇ ಇಲ್ಲ, ಕೊನೆ ಕ್ಷಣದಲ್ಲಿ ನಮಗೆ ಅಮೆರಿಕದಿಂದ ಈ ಒಂದು ಮಾಹಿತಿ ತಿಳಿದು ಬಂದಿದೆ ಅನ್ನುವಂಥದ್ದನ್ನ ಇಸ್ರೇಲ್ನ ಅಧಿಕಾರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಇದರ ಮಧ್ಯೆಯೂ ಕೂಡ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರು ಒಂದು ಘೋಷಣೆಯನ್ನ ಮಾಡ್ತಾರೆ. ಅಮೆರಿಕ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದೆ ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ, ಆದ್ರೆ ಒಂದು ಕಂಡೀಷನ್ ಏನು ಅಂತಂದ್ರೆ ಲೆಬನಾನ್ ಮೇಲೆ ನಮ್ಮ ದಾಳಿ ಮುಂದುವರಿಯುತ್ತೆ ಅನ್ನುವಂಥದ್ದು ಘೋಷಣೆಯನ್ನ ಮಾಡ್ತಾರೆ. ಅಂದ್ರೆ ಲೆಬನಾನ್ ನಲ್ಲಿರ್ತಕ್ಕಂಥ ಹೆಜ್ಬುಲ್ಲಾಗಳ ಮೇಲೆ ನಮ್ಮ ದಾಳಿ ನಿರಂತರವಾಗಿರುತ್ತೆ, ಅವರು ನಮ್ಮ ದೇಶಕ್ಕೆ ಯಾವಾಗಲೂ ಕೂಡ ಬೆದರಿಕೆಯಾಗಿ ಇರ್ತಾರೆ, ಹಾಗಾಗಿ ಅವರ ಮೇಲೆ ನಮ್ಮ ದಾಳಿ ನಿರಂತರವಾಗಿರುತ್ತೆ ಅನ್ನುವಂಥ ಘೋಷಣೆಯನ್ನ ಮಾಡ್ತಾರೆ. ಯಾವಾಗ ಲೆಬನಾನ್ ಮೇಲೆ ನಾವು ದಾಳಿಯನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಇಸ್ರೇಲ್ ಪ್ರಧಾನಿ ಘೋಷಣೆಯನ್ನ ಮಾಡ್ತಾರೆ, ಆಮೇಲೆ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿರುವಂತಹದ್ದು. ಇಸ್ರೇಲ್ನ ಪ್ರಮುಖ ನಗರಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡಿದೆ. ಅದರಲ್ಲೂ ಕೂಡ ದಕ್ಷಿಣ ಇಸ್ರೇಲ್ ಹಾಗೂ ಮಧ್ಯ ಇಸ್ರೇಲ್ ನಲ್ಲಿರ್ತಕ್ಕಂಥ ನಗರಗಳನ್ನ ಗುರಿಯಾಗಿರಿಸಿಕೊಂಡು ಕ್ಷಿಪಣಿ ದಾಳಿ ಆಗಿದೆ. ಟೆಲ್ ಶೇವ್ ನಗರದ ಮೇಲೆ ಆಗಿರ್ತಕ್ಕಂಥ ದೊಡ್ಡ ಕ್ಷಿಪಣಿ ದಾಳಿಯಲ್ಲಿ 11 ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಅದರಲ್ಲಿ 2 ಬಾಲಕರು ಸೇರಿದಂತೆ ಅವ್ರನ್ನೆಲ್ಲ ತುಂಬಾ ಮಂದಿಗೆ ಗಾಯಗಳಾಗಿ ಅವ್ರನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಬಹುಮುಖ್ಯವಾಗಿ ಇಸ್ರೇಲ್ ಮೇಲೆಲ್ಲ ಬಹರೇನ್ ಮೇಲೂ ಕೂಡ ದಾಳಿ ಆಗಿದೆ ಅನ್ನುವಂಥದ್ದು. ಗಲ್ಫ್ ರಾಷ್ಟ್ರಗಳಲ್ಲಿ ಬರುವಂತಹ ಬಹರೇನ್ ಮೇಲೂ ಕೂಡ ಕಾರ್ಖಾನೆಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿ ಆಗಿದೆ. ಇಡೀ ಕಾರ್ಖಾನೆ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇರುವಂಥದ್ದು. ಈಗ ಸದ್ಯಕ್ಕೆ ಬೆಂಕಿ ನಂದಿಸಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂತಹ ಜೀವಹಾನಿ ಆಗಿಲ್ಲ ಅನ್ನುವಂಥದ್ದನ್ನ ಬಹರೇನ್ ಹೇಳಿರುವಂಥದ್ದು. ಇದನ್ನ ಬಿಟ್ರೆ ಇನ್ನುಳಿದಂತ ಯಾವುದೇ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿಲ್ಲ. ಕದನ ವಿರಾಮ ಘೋಷಣೆ ಆದ ಮೇಲೆ ಕುವೈತ್ ಆಗಿರ್ಬೋದು, ಕತಾರ್, ಅಬುದಾಬಿ, ದುಬೈ ಯಾವುದೇ ನಗರಗಳ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡಿಲ್ಲ. ಸೀಸ್ ಫೈರ್ ಈಗ ಮುಂದುವರಿತಾ ಇರುವಂಥದ್ದು. ಆದರೆ ಬಹರೇನ್ ಮೇಲೆ ಆಗಿರ್ತಕ್ಕಂಥ ದಾಳಿ ಮತ್ತೆ ಇಸ್ರೇಲ್ ಮೇಲೆ ಆಗಿರ್ತಕ್ಕಂಥ ದಾಳಿಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಇರಾನ್ ಕೊಡುತ್ತೆ, ಯಾವ ರೀತಿಯ ಸ್ಪಷ್ಟನೆಯನ್ನ ಇರಾನ್ ಕೊಡುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ರೆಹಮಾನ್, ಥ್ಯಾಂಕ್ ಯು ಹರೀಶ್.